नारायणयतीन्द्राय तस्मै श्रीगुरवे नमः। ನಾವು ಅನಿರೀಕ್ಷಿತವಾದ ವಾತಾವರಣದಲ್ಲಿ ಸೋಲೂರು ಮಠದ ಪೀಠಾಧಿಪತಿಯಾಗಿ ಆಯ್ಕೆಯಾಗುವ ಒಂದು ಸುಸಂದರ್ಭ. ಆದರೆ ಆ ಪೀಠಾಧಿಪತಿಯ ಕರ್ಮಗಳು ಇನ್ನೂ ಬಾಕಿ ಉಳಿದವೆ. ಆದರೆ ಸೋಲೂರಿಗೆ ಬಂದಾಗ ಅದನ್ನೆಲ್ಲ ಪೂರ್ಣ ಮಾಡಿಬಿಟ್ರು. ನಾಗರಾಜ ಅವರ ಮನೆಯಲ್ಲಿ ಪಟ್ಟಾಭಿಷೇಕದ ಕರ್ಮಗಳನ್ನೆಲ್ಲ ಪೂರ್ಣ ಮಾಡಿದ್ರು. ಈ ಒಂದು ಉತ್ಸುಕವಾದ ಈ ಜನತೆಯನ್ನು ನೋಡುವಾಗ ನಾನು ಸೋಲೂರಿಗೆ ಬಂದದ್ದು ಸಾರ್ಥಕ ಆಯಿತು ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ನಾವು ಬಾಲ್ಯದಲ್ಲೇ ಸನ್ಯಾಸ, ಯಾಕಂದ್ರೆ ನಮಗೆ ಬೇರೆ ದಾರಿ ಇಲ್ಲ, ನಮ್ಮ ಜಾತಕದಲ್ಲಿ ಬೇರೆ ರೂಟೇ ಇಲ್ಲ, ಒಂದೇ ಇದ್ದದ್ದು ಸನ್ಯಾಸ. ಇದರಲ್ಲಿ ಸನ್ಯಾಸ ಮಾತ್ರ ಅಂತ ಹೇಳಿ ನಾವು ಬಾಲ್ಯದಲ್ಲಿ ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಮಠಗಳನ್ನು ವಿಚಾರಿಸಿದಾಗ ನಾವು ಕೆಳಜಾತಿಯವರು ಬಿಡಲಿಲ್ಲ. ಮತ್ತೆ ಸೀದಾ ಕೇರಳಕ್ಕೆ ಹೋದೆವು. ಕೇರಳದಲ್ಲಿ ನಾರಾಯಣಗುರು ಪೀಠದಲ್ಲಿ ಬ್ರಹ್ಮವಿದ್ಯಾಲಯ ಅಂತ ನಾರಾಯಣಗುರು ಸ್ಥಾಪಿಸ್ತಾರೆ. ಅಲ್ಲಿ ನಾರಾಯಣಗುರು ಸಿದ್ಧಾಂತ, ಭಾರತೀಯ ತತ್ವ ಸಿದ್ಧಾಂತಗಳು, ವೇದ ಇದನ್ನೆಲ್ಲ ಕಲಿಸ್ತಾರೆ 5 ವರ್ಷ. ಅದರ ನಂತರ ಸನ್ಯಾಸ ದೀಕ್ಷೆ ಕೊಡ್ತಾರೆ. ನಾನು ಆಮೇಲೆ 2 ವರ್ಷ ಋಷಿಕೇಶ್ ಹಿಮಾಲಯದಲ್ಲೂ ಇದ್ದೆ. ನಾನು ನಿಮ್ಮ ಸಂಘಟನೆಯ ಒಟ್ಟಿಗೆ ಪ್ರತಿ ಕಡೆ ನಾರಾಯಣ ಗುರುಗಳ 2 ವಾಕ್ಯಗಳನ್ನು ತಿಳಿಸ್ತಾ ಹೋಗ್ತೇನೆ. ಅದೇ ಪ್ರಕಾರ ಇಲ್ಲಿ ಬಂದ ನೆನಪಿಗೆ ಬಂದದ್ದು ನಾರಾಯಣ ಗುರುಗಳಿಗೆ 4 ಪಟ್ಟ ಶಿಷ್ಯರು. ಪ್ರಪ್ರಥಮ ಬಂದದ್ದು ಶಿವಲಿಂಗ ಸ್ವಾಮಿಗಳು, ಅನಂತರ ಸತ್ಯವ್ರತ ಸ್ವಾಮಿಗಳು, ಆನಂದ ತೀರ್ಥ ಅಂತ ಅನಂತ ಶನಿ ಗೌಡ ಸಾರಸ್ವತರು, ಒಬ್ಬರು ನಾಯಕ್, ಇನ್ನೊಬ್ಬರು ಬ್ರಾಹ್ಮಣ. ಕೊನೆಯದಾಗಿ ಬಂದದ್ದು ಬೋಧಾನಂದ ಸ್ವಾಮಿಗಳು, ನಮ್ಮ ಸಮಾಜಗಳು. ತನ್ನ ಅತ್ಯಂತ ಪ್ರೀತಿಯ ಶಿಷ್ಯ ಅಂದ್ರೆ ಆನಂದ ತೀರ್ಥರು. ಸತ್ಯವ್ರತ ಸ್ವಾಮಿಗಳು ದೊಡ್ಡ ಭಾಗ್ಯವಂತರು. ಯಾಕೆ ಗುರುಗಳ ಕೈಯಿಂದಲೇ ಅವರ ಸಮಾಧಿ, ಗುರುಗಳು ಇರುವಾಗಲೇ ಅವರ ಶಿಷ್ಯನ ಸಮಾಜದ ಸಮಾಧಿ. ಆದರೆ ಶಿವಲಿಂಗ ಸ್ವಾಮಿಗಳು, ಇದನ್ನೇನು ನಾರಾಯಣ ಗುರುಗಳ ಬಗ್ಗೆ ಮಂತ್ರ ಎಲ್ಲ ಹೇಳ್ತಿರೋದು ಅವರು ಬರೆದದ್ದು. ನಾರಾಯಣ ಗುರುಗಳಿಗೆ ಅನುಮತಿ ಮಾಡುವ ಕೆಲವು ಮಂತ್ರಗಳು ಅದೆಲ್ಲ ಶಿವಲಿಂಗ ಸ್ವಾಮಿಗಳು. ಆದರೆ ಶಿವಲಿಂಗ ಸ್ವಾಮಿಗಳ ಹೇಗೆ ಬಂದರು? 11ನೇ ವಯಸ್ಸಿನ ಬಾಲಕ ಬಂದದ್ದು ನಾರಾಯಣ ಗುರುಗಳೊಟ್ಟಿಗೆ. ಅದಕ್ಕೆ ಒಂದು ಆ ಕಥೆಯನ್ನು ಹೇಳುತ್ತಾರೆ. ಯಾಕಂದ್ರೆ ಆ ಕಾಲಘಟ್ಟದಲ್ಲಿ ಹೇಗೆ ಇತ್ತು ಕೇರಳ ಎಂಬುದಕ್ಕೆ ಒಂದು ಉದಾಹರಣೆಯನ್ನು ಹೇಳುತ್ತಾರೆ. ಬೋಧಾನಂದ ಸ್ವಾಮಿಗಳನ್ನು ಯಾಕೆ ಉತ್ತರಾಧಿಕಾರಿ ಮಾಡಿದರು, ಈ ಬಗ್ಗೆ ನಾವು ಒಂದು ಚಿಂತನೆ ಮಾಡಬೇಕಾಗಿದೆ. ಈ ಸಂದರ್ಭದಲ್ಲಿ 2 ವಿಚಾರ. ಒಂದು, ಶಿವಲಿಂಗ ಸ್ವಾಮಿಗಳು ಹೇಗೆ ಬಂದರು. ನಾರಾಯಣ ಗುರುಗಳು ಮರುತ್ವ ಮಲೆಯಲ್ಲಿ ತಪಸ್ಸನ್ನು ಆಚರಿಸಿ ಹರಿಪುರಕ್ಕೆ ಬರ್ತಾರೆ. ಆಗ ದೇವಸ್ಥಾನದ ಎದುರಿನ ಮಹಾದ್ವಾರದಿಂದ 65 ಫೀಟ್ ದೂರದಲ್ಲಿ ನಾವು ಹೋಗ್ಬೇಕು. ನಮ್ಮ ಸಮಾಜ 110 ಫೀಟಿಗೆ SC/STಗಳು ಹೋಗ್ಬೇಕು. ಹೀಗೆಲ್ಲ ನಿಯಮ. ಅಲ್ಲಿ ನಾವು ಹಾಕಿದ ಹರಕೆ ಆಗ್ತದೆ, ನಾವು ಕೊಟ್ಟ ಕಾಣಿಕೆ ಆಗ್ತದೆ, ಆದರೆ ನಾವು ದೇವಸ್ಥಾನದ ಹತ್ತಿರ ಬರಬಾರದು. ಆಗ ನಾರಾಯಣ ಗುರುಗಳು ವಿಚಾರಿಸಿದರು, ಈ ದೇವಸ್ಥಾನದಿಂದ ವಂಚಿತೆಯಾದಂತಹ ಒಂದು ಸಮಾಜಕ್ಕೆ ನಮ್ಮದೇ ಆದಂತಹ ಒಂದು ದೇವಸ್ಥಾನವನ್ನು ಕಟ್ಟುವ ಅಂತ ಹೇಳಿ ಒಂದು ಶಿವರಾತ್ರಿ ದಿವಸ ಮೊದಲೇ ನಮ್ಮಲ್ಲಿ ಕಲ್ಲಿನ ಕೆಲಸ ಮಾಡುವವರು ಏನೇಂತಾರೆ ಗೊತ್ತಿಲ್ಲ, ಶಿಲ್ಪಿ ಅಲ್ಲ, ಕಲ್ಲಿನ ಕೆಲಸಗಳನ್ನು ಮಾಡುವರು, ನಮ್ಮಲ್ಲಿ ಕಲ್ಲುಗುಟ್ಟಿ ಅಂತ ಹೇಳ್ತಾರಲ್ಲ,
ನಿಮ್ಮ ರಿಜಿಸ್ಟರ್ ಕುಲಸಚಿವರಿಗೆ ಗೊತ್ತು ಕಲ್ಲುಗುಟ್ಟಿ ಅಂತ ಹೇಳ್ತಾರೆ. ಆಗ ಕಲ್ಲನ್ನು ಕೊಟ್ಟುವ ಕಲ್ಲುಗುಟ್ಟಿ ಅಂತ. ಆಗ ಅವರನ್ನು ಕರೆದು ಪೀಠ ಮಾಡ್ತಾರೆ, ಶಿವಲಿಂಗ ಇಡುವ ಪೀಠವನ್ನು ಮಾಡ್ತಾರೆ. ಮಾಡ್ಲಿಕ್ಕೆ ಹೇಳ್ತಾರೆ, ಮಾಡಿಸ್ತಾರೆ. ರಾತ್ರಿ ಆಗ್ತದೆ, ಶಿವರಾತ್ರಿಯ ಶಿವಮಂತ್ರ ಜಪಿಸ್ತಾ ಇದ್ದಾಗ ಹೊಳೆಗೆ ಹಾಕ್ತಾರೆ ಗುರುಗಳು. ಎಷ್ಟೋ ಹೊತ್ತಿನ ನಂತರ ಬರ್ತಾರೆ, ಒಂದು ಶಿವಲಿಂಗವನ್ನು ತರ್ತಾರೆ. ಅದಕ್ಕೆ ಹಾಲು ಅಭಿಷೇಕ ಮಾಡುವುದಿಲ್ಲ, ತನ್ನ ಹೃದಯಕ್ಕೆ ಹಿಡ್ಕೊಂಡು ಕಣ್ಣೀರಿನ ಅಭಿಷೇಕವನ್ನು ಮಾಡಿ ಶಿವನನ್ನು ಪ್ರತಿಷ್ಠೆ ಮಾಡ್ತಾರೆ. ಇದು ಯಾವ ಶೋಷಿತ ವರ್ಗ ಇದೆಯೋ ಅವರ ಉದ್ಧಾರದ ಕ್ಷೇತ್ರ ಇದು. ಇಲ್ಲಿಂದ ಯಾವುದು ಧರ್ಮದ ಹೆಸರಿನಲ್ಲಿ ಶೋಷಿತರಾಗಿದ್ದರು ಅವರಿಗಾಗಿರುವ ಕ್ಷೇತ್ರ ಅಂತ ಹೇಳಿ ಅಲ್ಲಿ ಬರೆದು ಹಾಕ್ತಾರೆ. ಜಾತಿ ಭೇದಂ ಮತದ್ವೇಷಂ ಏದುನಿಲ್ಲಾದ ಸರ್ವರು ಸೋದರತ್ವೇನ ವಾಳನ್ನ ಮಾದರಿಗಾ ಸ್ಥಾನಮಾನ ಅಂತ ಬೋರ್ಡ್ ಆಗಿದೆ. ಜಾತಿ ಮತ ಭೇದ ಯಾವುದೊಂದು ಇಲ್ಲದ ಸರ್ವರು ಸೋದರರಂತೆ ಬಾಳುವ ಮಾದರಿಯ ತಾಣವಿದು ಅಂತ ಕನ್ನಡದಲ್ಲಿ ಹೇಳ್ಬೋದು. ಅಂತ ಒಂದು ಬೋರ್ಡ್ ಅನ್ನು ಹಾಕ್ತಾರೆ. ಆ ದೇವಸ್ಥಾನ ಕಟ್ಟುವ ಮೊದಲಾದ ಘಟನೆ ಶಿವಲಿಂಗ ಸ್ವಾಮಿ. ಈ ಶಿವಲಿಂಗ ಸ್ವಾಮೀಜಿಯವರು ನಮ್ಮಿಂದ ಉನ್ನತ ನಾಯರ ಸಮುದಾಯ. ನಾಯರ ಸಮುದಾಯ ಹೇಗೆ ಅಂತ ಹೇಳಿದ್ರೆ, ಹೆಂಗಸು ನಾಯರು, ಗಂಡಸು ಬ್ರಾಹ್ಮಣ. ಅದೊಂದು ಅಸಂಬದ್ಧ ಸಂಬಂಧ, ಅದರ ಬಗ್ಗೆ ನಾನು ಹೇಳಿಕ್ಕೆ ಹೋಗುವುದಿಲ್ಲ. ಅಂತಹ ಒಂದು ಸಂಬಂಧದಲ್ಲಿ ಹುಟ್ಟಿದಂತ ನಾರಾಯಣ ಈ ಶಿವದಾಸನ ಅಂತ ಹೆಸರು, ಮಗುವಿನ ಹೆಸರು. ಈ ಅರೀಪುರ ದೇವಸ್ಥಾನ ಎಲ್ಲಿಯಾದ್ರೂ ಹೋದ್ರೆ ನೋಡಿ, ಹಿಂದೆ ದೊಡ್ಡ ಬೆಟ್ಟ ಇದೆ. ಆ ಬೆಟ್ಟದಲ್ಲಿ ಒಂದು ಒಳಗಡೆ ಗುಹೆ ಇದೆ. ನಾರಾಯಣ ಗುರುಗಳು ತಪಸ್ಸು ಮಾಡಿದರು, ಅರೀಪುರ ಗುಹೆ ಇದೆ. ಅಲ್ಲಿ ಅವರು ಇರುವಾಗ ಅಲ್ಲಿ ಹತ್ತಿರ ಎಲ್ಲ ಹೆಂಗಸರು ಸೊಪ್ಪು ಕಟ್ಟಿಗೆ ತರಲಿಕ್ಕೆ ಹೋಗ್ತಿದ್ರು. ಅದರೊಟ್ಟಿಗೆ ಚಿಕ್ಕ ಮಕ್ಕಳು ಬರ್ತಿದ್ರು. ಅದರಲ್ಲಿ ಈ ಹುಡುಗರು ಬರ್ತಾ ಇದ್ರು. ಬರುವಾಗ ಈ ತಾಯಿ ಸೊಪ್ಪೆಲ್ಲ ತೆಗೆಯುವಾಗ ಈ ಮಗು ಈ ಸನ್ಯಾಸಿ ಹತ್ರ ಹೋಗಿ ಕೂತ್ಕೊಳ್ತಿದ್ರು. ಆಗ ಏನಾದರೂ ಫಲಪುಷ್ಪ ಇಂಥ ಕಲ್ಲು ಸಕ್ಕರೆ ಏನಾದರೂ ಡೈಲಿ ಸಿಗ್ತಕ್ಕಂತ ಹೋಗಿ ಈ ತೊಪ್ಪು ತಾಯಿ ತೊಪ್ಪು ಕಡಿಯುವ ಮೊದಲು ಮುಗಿಯುವವರೆಗೂ ಅಲ್ಲಿ ಈ ಮಗು ಕೂತ್ಕೊಳ್ತಾ ಇತ್ತು. ಕೊನೆಗೆ ಈ ಗುರು ಶಿಷ್ಯ ಸಂಬಂಧ ಇಲ್ಲಿವರೆಗೆ ಮುಟ್ಟಿತ್ತಂದ್ರೆ ಇವರು ಕಚ್ಚಿ ಕೊಡಬೇಕು, ಅರ್ಥ ಆಯ್ತಾ? ಏನಾದರೂ ತಿಂದು ಅರ್ಥ ಕೊಡಬೇಕು. ಹಾಗೆ ಮಗುವಿಗೆ ಇದಾಯಿತು. ಅದು ಮಗು ಅಂದ್ರೆ ನಾರಾಯಣ ಗುರುಗಳ ಅತ್ಯಂತ ಪ್ರೀತಿಯ ವಸ್ತು ನಾರಾಯಣ ಗುರುಗಳಿಗೆ. ಆಗ ಮಗು ಹೇಳಿದಾಗ ಕೇಳಿ ಕಚ್ಚಿ ಕೊಡ್ತಿತ್ತು. ಇದನ್ನು ಯಾರೋ ಒಂದು ಬೇರೆ ಹೆಂಗಸು ನೋಡಿ, ಇದು ನಿರಂತರ ನಡೆಯುತ್ತಿತ್ತು. ಇದು ಯಾವುದೋ ಒಂದು ಹೆಂಗಸು ನೋಡಿ ಅವರ ಜಾತಿಯ ಕಟ್ಟೆಗೆ ತರ್ತಾರೆ. ಜಾತಿಯ ಕಟ್ಟೆ ಪಂಚಾಯಿತಿ ಅಂತ ಹೇಳ್ತಾರೆ ನಮ್ಮದು, ಅಲ್ಲಿ ಕಟ್ಟೆ ಅಂತ ಹೇಳ್ತಾರೆ. ಅಲ್ಲಿ ತರ್ತಾರೆ. ನಿನ್ನ ಮಗು ಸೂತ್ರ ಸನ್ಯಾಸಿಯ ಎಂಜಲು ತಿಂದಿದ್ದಾನೆ, ಆದ್ದರಿಂದ ನಿನಗೆ ಎರಡೇ ಆಪ್ಷನ್. ಒಂದ ನೀವೆಲ್ಲ ಜಾತಿಯನ್ನು ಬಿಡಿ, ಇಲ್ಲದ್ರೆ ಆ ಮಗುವನ್ನು ಬಿಡುವುದು. ಈ ಮತ್ತೆ 3 ಹೆಣ್ಣು ಮಕ್ಕಳಿದ್ದು, ದೊಡ್ಡದು ಹೆಣ್ಣು ಮಕ್ಕಳಿದ್ದು. ಅದಕ್ಕೆ ಅವರ ಇದಕ್ಕಾಗಿ ಮಗುವನ್ನು ಬಿಡ್ತಾರೆ. ಮಗುವಿಗೆ ಬಾಲಿ ಕುಸಿತು. ನೀನು ಆ ಸನ್ಯಾಸಿಯೊಟ್ಟಿಗೆ ಹೋಗುವಂತ ತಾಯಿ ಮಗುವನ್ನು ಕಳಿಸ್ತಾರೆ. ಮಗು ಸಂತೋಷವಾಗಿ 11 ವರ್ಷದ ಮಗು ನಾರಾಯಣ ಗುರುಗಳ ಹತ್ರ ನಾನು ಮನೆಯಿಂದ ಕಳಿಸಿದ್ದು ನಾನು ನಿಮ್ಮೊಟ್ಟಿಗೆ ಇರಬೇಕಂತ ನನಗೆ ಭಾರಿ ಸಂತೋಷ. ನಾರಾಯಣ ಗುರುಗಳು ಪುಸ್ತಕ, ಪೆನ್ನು, ಸ್ಲೇಟು ಯಾವುದೂ ಇಲ್ಲದೆ ಅವರಿಗೆ ತನ್ನೊಟ್ಟಿಗೆ ನಡೆಯುತ್ತಿರುವಾಗ ಖಾಲಿ ವಾಕ್ ಶಕ್ತಿಯಿಂದ ಅವರನ್ನು ಸಂಸ್ಕೃತ ಪಂಡಿತನನ್ನಾಗಿ ಮಾಡ್ತಾರೆ. ಇಲ್ಲೇ ಕೇರಳದ ಸಂಸ್ಕೃತ ಪಂಡಿತನಾಗ್ತಾರೆ. ಅದೇ ನಾರಾಯಣ ಗುರುಗಳ ಬಗ್ಗೆ ಪೂಜಾ ಮಂತ್ರವನ್ನು ಬರೆಯುವ ಸಾಮಾನ್ಯ ವ್ಯಕ್ತಿಗೆ ಸಾಧ್ಯ ಇಲ್ಲ. ಸಂಸ್ಕೃತ ಪುಸ್ತಕ ಬರೆಯಬಹುದು, ಕತೆ ಬರೆಯಬಹುದು, ಏನು ಬರೆಯಬಹುದು. ಆದರೆ ಮಂತ್ರ ಬರೆಯುವುದು, ಪೂಜಾ ವೈದಿಕ ಪಾಠ ಬರೆಯುವುದು ಸಾಮಾನ್ಯ ಒಬ್ಬ ವ್ಯಕ್ತಿಗೆ ಸಾಧ್ಯ. ಅಂತ ಯಾಕೆ ಹೇಳಿದರೆ ಯಾವ ರೀತಿ ಇತ್ತು. ಮುಂದೆ ಈ 4 ಜನ ಶಿಷ್ಯರಿದ್ರು, ಒಬ್ಬರು 3 ಜನ ಉಳಿದಿದ್ರು. ಆದರೂ ತನ್ನ ಅನಂತರಗಾಮಿ ಅಂತ ಮಲಯಾಳದಲ್ಲಿ ಹೇಳ್ತಾರೆ, ನಮ್ಮಲ್ಲಿ ಉತ್ತರಾಧಿಕಾರಿ ಅಂತ ಹೇಳ್ತಾರೆ. ಆ ಉತ್ತರಾಧಿಕಾರಿ ಬೋಧಾನಂದ ಸ್ವಾಮಿಗಳನ್ನು ಯಾಕೆ ಮಾಡಿದರು, ಅದು ನಾವು ಪ್ರತಿಯೊಬ್ಬರು ಆಲೋಚನೆ ಮಾಡುದು. ಅದು ಮಾಡಿದರೆ ನಮಗೆ ಯಾವ ಗೌರವವು ಬೇಡ, ಯಾವ ಎಂಥದ್ದು ಆಸನವೂ ಬೇಡ. ಅರ್ಪಣಾ ಮನೋಭಾವದಿಂದ ನಾವು ಕೆಲಸ ಮಾಡ್ತೇವೆ. ಯಾವ ವೈಷಮ್ಯವೂ ಇಲ್ಲ,
ನಾವು ಸಂಕಟಿತರಾಗ್ತೇವೆ. ಇದನ್ನು ನೀವು ಅರ್ಥ ಮಾಡಿಕೊಳ್ಳಿ. ನಾರಾಯಣ ಗುರುಗಳು ಸಿದ್ಧಾಂತ ಸಾರ್ವಕಾಲಿಕವು, ಸಾರ್ವತ್ರಿಕವು. ನಾರಾಯಣ ಗುರು ಅವತ್ತು ಹೇಳಿದ್ದು ಇವತ್ತಿಗೂ. ನಾರಾಯಣ ಗುರುಗಳ ಹತ್ರ ಒಬ್ಬ ಹೇಳ್ತಾನೆ, ಸತ್ತ ಮೇಲೆ ಏನ್ ಮಾಡಬೇಕು ಅಂತ. ಅದಕ್ಕೆ ದಹಿಸುವುದು ಅಂದ್ರೆ ಬೆಂಕಿ ಇದನ್ನ ಮಾಡೋದು ಒಳ್ಳೆಯದು, ಅದರ ಮೇಲೆ ಮರ ಮಾಡೋದು ಒಳ್ಳೆಯದು, ಅದರಲ್ಲೂ ಕೈಬೇವಿನ ಮರ, ಅರ್ಥ ಆಯ್ತಲ್ಲ, ಕೈಬೇವಿನ ಮರ ಮಾಡೋದು ಅತ್ಯುತ್ತಮ. ಅತ್ಯಂತ ಹೆಚ್ಚು ಆಕ್ಸಿಜನ್ ಬಿಡುವ ಮರ, ಆರೋಗ್ಯಕ್ಕೆ ನಮ್ಮ ಪ್ರಕೃತಿಯ ಸಮತೋಲನ ಮಾಡುವ ಶಕ್ತಿ ಕೈಬೇವಿಗೆ. ಆದ್ದರಿಂದ ನಾರಾಯಣ ಗುರುಗಳು ಇವತ್ತು ನಾವು ಹಿರಿಯವರು ಒಬ್ಬೊಬ್ಬರು ಸತ್ತದ್ದಕ್ಕೆ ಒಂದೊಂದು ಮರ ನಡ್ತಿದ್ರೆ ಈ ಪ್ರಕೃತಿ ಎಲ್ಲ ಹಸಿರುಮಯ ಆಗ್ತಿತ್ತು. ಆಕ್ಸಿಜನ್ ಸಿಲಿಂಡರ್ ಬೇಕಿತ್ತ? ಖಂಡಿತ ನೀವು ಆಕ್ಸಿಜನ್ ಆಗಿ ಈಗ ಓಡುವ ಪ್ರಸಂಗವೇ ಬರುತ್ತಾ ಇಲ್ಲ. ಕೇವಲ 10 ಜನ ಮದುವೆ ಆಗಿ ಮದುವೆಗೆ ಸಾಲ ಮಾಡಬೇಡಿ, ವರದಕ್ಷಿಣೆ ಕೊಡಬೇಡಿ, ಹೆಣ್ಣು ಸಮಾಧಾನವಾಗಿ ನೀವೇ ಹೋಗಿ ಒಂದು ದೇವಸ್ಥಾನದಿಂದ ಮದುವೆಯಾಗಿ ಹೆಣ್ಣಿನ ಅಪ್ಪ ಅಮ್ಮ ಮಾವ ಅತ್ತೆ, ಗಂಡನ ಹುಡುಗನ ತಂದೆ ತಾಯಿ ಮಾವ ಅತ್ತೆ, ಹುಡುಗ ಹುಡುಗಿ ಭಟ್ರು ಒಟ್ಟಿಗೆ 10 ಜನ ಸೇರಿ 11 ಜನ ಸೇರಿ ಒಂದು ಮದುವೆ ಮಾಡಿ ಅಂತ ನಾರಾಯಣ ಗುರುಗಳು. ಇವತ್ತು ಎಲ್ಲಿ ಬಂದು ಮುಟ್ಟಿತ್ತು? ಅಲ್ಲಿಗೆ ಬಂದು ಮನೆಯಲ್ಲಿ ಗುಟ್ಟು ಆಗಿ ನಾನು ಮನೆಯಲ್ಲಿ ಮಂಗಳೂರಿನಲ್ಲಿ ಮನೆ ಮದುವೆ ನೋಡಿದ್ದೆ. ಸ್ವಲ್ಪ ಮಂದಿಯನ್ನು ಆ ಮನೆಯಲ್ಲಿ, ಸ್ವಲ್ಪ ಮಂದಿಯನ್ನು ಈ ಮನೆಯಲ್ಲಿ ಎಲ್ಲ ಕದ್ದು ಕೂತುಕೊಳಿಸಿ ಮದುವೆ ಮಾಡುವ ದುರ್ಗತಿ ನಮಗೆ ಬಂದು ಹೋಯಿತು. ನಾವು ನಾರಾಯಣ ಗುರುಗಳ ಮಾತು ಕೇಳ್ತಿದ್ರೆ ಈ ಗತಿ ಬೇಕಿತ್ತ? ಆ ಉತ್ತರ ಇದು ನಮ್ಮ ಬಳಿ ತಿಳಿದಲ್ಲ. ನಾನು ಯುಪಿಯಲ್ಲಿದ್ದಾಗ ನೋಡಿದ್ದೆ, ಅಲ್ಲಿ ಆ ಮದುವೆಗೆ ಮಾಡಿದ ಸಾಲ ಅವನು ಸಾಯುವವರೆಗೆ ಅವನು ಮುಗಿಯದೇ ಇಲ್ಲ. ಯಾಕಂದ್ರೆ 3 ದಿವಸ ಅವನ ಮದುವೆ, ಅದಕ್ಕೆ ಏನೆಲ್ಲ ರೀತಿಯ ಸಾಲ ಅಂತೆಲ್ಲ ಮಾಡೋದು. ನಾನು ಹೇಳಿಕೊಡು ತಮಾಷೆಗೆ, ಮದುವೆ ಅಂತ ಹೇಳಿದ್ರೆ ಎಲ್ಲ ಸಂಬಂಧಿಕರು ಬರ್ತಾರೆ, ಎಲ್ಲ ಮಿತ್ರರು ಬರ್ತಾರೆ, ಆ ಮದುವೆ ಮುಗಿಯುವವರೆಗೆ ಎಲ್ಲರೂ ಇರ್ತಾರೆ. ಮತ್ತೆ ಮದುವೆ ಮುಗಿ ಅವರನ್ನು ಕುತ್ತಿಗೆ ಗಂಟು ಕಟ್ಟಿದ್ರೆ ಮತ್ತೆ ಅವ್ರಿಗೆ ಏನಾದಂತೆ ಯಾರು ಕೇಳುವವರಿಲ್ಲ, ಹೌದಲ್ಲ? ಅದಕ್ಕೆ ನಾನು ಹೇಳುದು, ಈಗ ಪ್ರಧಾನಮಂತ್ರಿ ಯಾವತ್ತು ಹೇಳ್ತಾ ಇರ್ತಾರಂತೆ, ಈ ಮದುವೆಯ ಈ ಸಂಭ್ರಮವನ್ನು ಸ್ವಲ್ಪ ತಗ್ಗು ಮಾಡಬೇಕು, ಬಡವರು ಎಲ್ಲ ಈ ಶ್ರೀಮಂತರು ನೋಡಿ ಬಡವರು ಸಹ ಮದುವೆ ಅಂತ ಹೇಳಿ ದೊಡ್ಡ ಖರ್ಚು ಮಾಡ್ತಾರೆ. ಇದು ನಾರಾಯಣ ಗುರುಗಳು ಅವತ್ತೇ ಹೇಳಿದ್ದಾರೆ. ನಾವು ನಾರಾಯಣ ಗುರುಗಳ ಮಾತನ್ನು ಕೇಳಲಿಲ್ಲ. ನಾರಾಯಣ ಗುರುಗಳು ಏನೆಲ್ಲ ಹೇಳಿದ್ದಾರೆ ಅಂತ ಹೇಳ್ತಾ ಹೋದ್ರೆ ನೀವು ಈಗ ಕತ್ತಲೆ ಆಗ್ಬೋದು. ಅದರಿಂದ ಮುಂದೆ ಬರುವಾಗ ನಾರಾಯಣ ಗುರುಗಳು ಒಂದೊಂದು ವಿಚಾರವನ್ನು ಹೇಳ್ತಾರೆ. ಇವತ್ತು ನಾರಾಯಣ ಗುರುಗಳು ಬೋಧಾನಂದ ಸ್ವಾಮಿಯನ್ನೇ ಉತ್ತರಾಧಿಕಾರಿ ಮಾಡಿದ್ರು. ಯಾಕೆ? ನಾರಾಯಣ ಗುರುಗಳಿಗೆ ಹೋಗಿತ್ತು ಇವನು 3 ದಿವಸದಲ್ಲಿ ಸಮಾಧಿ ಆಗ್ತಾನೆ ಅಂತ. ನಾರಾಯಣ ಗುರುಗಳ ಬೋಧಾನಂದ ಸ್ವಾಮಿಗಳು ನಾರಾಯಣ ಗುರುಗಳ ಸಮಾಧಿಯಾದ 3 ದಿವಸ ಅವರ ಬಾಡಿಯಲ್ಲಿ ಇಟ್ಟಿತ್ತು. ಐಸಿನಲ್ಲಿ ಅಲ್ಲ, ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ನಾರಾಯಣ ಗುರುಗಳ ಬಾಡಿಯನ್ನು 3 ದಿವಸ ಜನರಿಗೆ ಇಟ್ಟಿದ್ರು. ಐಸು ಇಲ್ಲ, ಆ ಕಾಲದಲ್ಲಿ ಯಾವ ಕೆಮಿಕಲ್ ಇಲ್ಲ, ಯಾವ ಸ್ಪ್ರೇಯೂ ಇಲ್ಲ, ಏನಿಲ್ಲ. ಓಪನ್ ಆಗಿ ನಾರಾಯಣ ಗುರುಗಳ ಬಾಡಿಯನ್ನು 3 ದಿವಸ ಇದ್ದು ಯಾವುದೇ ಸ್ಮೆಲ್ ಬರಲಿಲ್ಲ, ಏನಾಗಲಿಲ್ಲ. ಅದು ಯೋಗಿಯ ಲಕ್ಷಣ. ಆ ಬಾಡಿ ಇಟ್ಟು ಸಮಾಧಿ 3ನೇ ದಿವಸ ಸಮಾಧಿ ಮಾಡಿ 3 ದಿವಸ ಮರು ದಿವಸ ನೋಡುವಾಗ ಬೋಧಾನಂದ ಸ್ವಾಮಿ ಕುಳಿ ಧ್ಯಾನದಲ್ಲೇ ಇದ್ದಾರೆ. ನೋಡುವಾಗ ಶ್ವಾಸ ಹೋಗಿದೆ. ಆದರೂ ನಾರಾಯಣ ಗುರುಗಳಿಗೆ ಗೊತ್ತಿತ್ತು ಯಾಕೆ ಮಾಡಿದರು. ತನ್ನ ಶಿಷ್ಯ ಅವರು ಹೇಳಿದ್ರು, ನೀವು ಹೋದ್ರೆ ನಾನು ಬರ್ತೇನೆ ಅಂತ ಹೇಳಿದ್ರು ಮಲಯಾಳದಲ್ಲಿ. ಆದರೂ ಬೋಧಾನಂದ ಸ್ವಾಮಿಯನ್ನು ಯಾಕೆ ಮಾಡಿದ್ರು? ಒಂದು ಭಾರಿ ದೊಡ್ಡ ವಿದ್ವಾಂಸರಿದ್ರು. ಇಡೀ ಕೇರಳವನ್ನು ಅಲುಗಾಡಿಸುವ ಶಕ್ತಿ ಇತ್ತು ಯಾರಿಗೆ? ಆನಂದ ತೀರ್ಥರಿಗೆ. ಆನಂದ ತೀರ್ಥ ಗೌಡ ಸಾರಸ್ವತ ಬ್ರಾಹ್ಮಣ ಕುಟುಂಬದಿಂದ ಬಂದದ್ದು, ಸ್ವಾತಂತ್ರ್ಯ ಹೋರಾಟಗಾರ. ಅವರ ಸಮಾಧಿಯನ್ನು ರಾಷ್ಟ್ರಧ್ವಜದಲ್ಲಿ ಮಾಡಿದ ನಂತರ. ಆದರೂ ಬೋಧಾನಂದ ಸ್ವಾಮೀಜಿಯನ್ನು ಯಾಕೆ ಮಾಡಿದರು? ಅದು ನಾವು ಮತ್ತೆ ನಿಮಗೆ ಬ್ರೈನ್ ಅನ್ನು ಸ್ವಲ್ಪ ಆಲೋಚನೆ ಮಾಡಲಿಕ್ಕೆ ನಾವು ಮತ್ತೆ ಕ್ವಶನ್ ಕೇಳ್ತಾ ಇದ್ದೇನೆ. ಬೋಧಾನಂದ ಸ್ವಾಮಿಗಳನ್ನು ಯಾಕೆ ಮಾಡಿದರು? ನಾರಾಯಣ ಗುರುಗಳ ತಲೆಯಲ್ಲಿದ್ದದ್ದು ನಮ್ಮ ಸಮಾಜ ಅಂತಲ್ಲ, ಹಿಂದುಳಿದ ಶೋಷಿತ ಸಮಾಜ ಮೇಲೆ ಬರಬೇಕು. ಈ ಪೀಠ ಹಿಂದುಳಿದ ಈ ನಮ್ಮ ಸಮಾಜದ ಕೈಯಲ್ಲಿ ಇರಬೇಕು ಅಂತ ನಾರಾಯಣ ಗುರುಗಳು ಎಲ್ಲಿ ಆದರೂ ಬ್ರಾಹ್ಮಣರನ್ನು
ಮಾಡುತ್ತಿದ್ದರೆ ಇಂದು ನಾರಾಯಣ ಗುರು ವಿಶ್ವದ ಅತ್ಯಂತ ಶ್ರೇಷ್ಠ ಆಚಾರ್ಯನಾಗ್ತಿದ್ರು, ನಮ್ಮ ಸಮಾಜ ಕೆಳಗೆ ಇರ್ತಿತ್ತು, ಅವರ ಸೇವೆ ಮಾಡ್ತಾ ಇರ್ತಿತ್ತು. ಸರಿಯಾಗಿ ಆಲೋಚನೆ ಮಾಡಿಕೊಳ್ಳಿ. ನಾರಾಯಣ ಗುರುಗಳು ಆ ಒಂದು ಬುದ್ಧಿ, ಅವರ ತಪಶಕ್ತಿಯಿಂದ ಅವರ ಜ್ಞಾನವನ್ನು ಅದು ಮಾಡ್ತಿದ್ರೆ ನಾವು ಈಗಲೂ ಕೆಳಗಿರ್ತಿದ್ವಿ. ನಾನು ನಿನ್ನೆ ಹೇಳಿದೆ, ಈ ವಿಶ್ವದಲ್ಲಿ, ಈ ಭಾರತ ದೇಶದಲ್ಲಿ 5 ರಾಜ್ಯಗಳಲ್ಲಿ ಹಿಂದಿ ಮಾತಾಡ್ತಾರೆ. ಅವರಿಗೊಂದು ಪೇಪರ್ ಇದೆ, ಹಿಂದಿ ದೈನಿಕ, ಇಂಗ್ಲಿಷ್ ಪೇಪರ್ ಇದೆ. ಈ ಎಲ್ಲ ಪ್ರಿಂಟ್ ಆಗುದು 5 ಲಕ್ಷ 6 ಲಕ್ಷ. ಆದರೆ ಕೇರಳದ ಮಲಯಾಳ ಮನೋರಮ 19 ಲಕ್ಷ ಚಿಲ್ಲರೆ ಪ್ರಿಂಟ್ ಆಗ್ತದೆ. ಅದು ವಿದ್ಯಾವಂತ. ಬೇಡ, ಈಗ ಸುದ್ದಿ ಬೇಡ, ಓಲ್ಡ್ ಮಾತಾಡುವ. ಈಗಲೂ ನಮ್ಮವರೇ ಮುಖ್ಯಮಂತ್ರಿ, ಮುಂದೆ ಅಚ್ಯುತಾನಂದರು. ನನಗೆ ಅಪ್ಪಿಯರ್ ನಾನು ಅವರ ಮನೆಗೆ ಹೋಗ್ತಾ ಬರ್ತಾ ಇದ್ದೆ, ಶಿವಗಿರಿ ಮತ್ತು ಪ್ರತಿನಿಧಿಯಾಗಿ. ಕನ್ನಡ ಸ್ವಾಮಿ ಅಂತ ನನ್ನನ್ನು ಕರೆಯುವುದು ಕನ್ನಡ ಸ್ವಾಮಿ ಅಂತ. ಆಗ ಶಿವಗಿರಿ ಮಠದ ಪ್ರತಿನಿಧಿಯಾಗಿ ಎಲ್ಲದಕ್ಕೂ ನಾನು ಹೋಗ್ತಾ ಇದ್ದೆ. ಆಗ ಅವರು ನಮ್ಮ ಸಮಾಜದವರು ಒಟ್ಟು 15 ಜನ ಮಂತ್ರಿ ಇರುವುದು ಕೇರಳದಲ್ಲಿ. ಅದರಲ್ಲಿ 11 ನಮ್ಮವರಿದ್ದರು. IPS ದಲೇಲಾಮರವರನ್ನು ಕರೀಲಿಕ್ಕೆ ಎಲ್ಲ ವ್ಯವಸ್ಥೆ ಆಗಿ DGPಗೆ ಹೋಗಿ IG ಲೆಟರ್ ಕೊಟ್ಟು, IG ಹತ್ರ ಹೋಗುವಾಗ ಮಾತಾಡ್ತಾ ಹೋಗುವಾಗ ನೀವು ಯಾವ ಸಮಾಜ, ಈಗ ಮಾತಾಡ್ತಾ ಬಂತು, ನೀವು ಹೇಗೆ ಇಲ್ಲಿ ಬಂದರು ಅಂತ ಕೇಳಿದರು. ಈಗ ನಾನು ಕರ್ನಾಟಕದ, ಹೇಗೆ ಬಂದ್ರಿ ಅಂತ ಆಗ್ಬೇಕಲ್ಲ ಕರ್ನಾಟಕದ. ನಮ್ಮ ಸಮಾಜವು ನಾರಾಯಣ ಗುರುವನ್ನು ಆತ್ಮೀಯಿಸಿದ್ರು, ಅವರಿಗೆ ಇಷ್ಟು ಸಂತೋಷ. ಮತ್ತೆ ನೋಡುವಾಗ ಅವರು ನಮ್ಮ ಸಮಾಜ. ಆಗ ಹೇಳಿದರು, ಇಲ್ಲಿ 10, 25, 30 ಎಷ್ಟೋ IPSಗಳಿದ್ದಾರೆ, IASಗಳಿದ್ದಾರೆ. ಅಲ್ಲಿ ಚೀಫ್ ಸೆಕ್ರೆಟರಿ ನಮ್ಮವರಾಗಿ, DGP ನಮ್ಮ ಯಾವತ್ತು. ಆದರೆ ನಮ್ಮಲ್ಲಿರುವುದು ಇಡೀ ಕರ್ನಾಟಕದಲ್ಲಿ ಒಬ್ಬ IAS IPS ಇದ್ದಾರಂತ. ಈಗ ಒಬ್ಬ SP, ಒಬ್ಬ DC. ನಮ್ಮ DC ಉಡುಪಿಯಲ್ಲಿ, ನಾನು ಉಡುಪಿಯವ, ಜಗದೀಶ್. ಆಗ ನನ್ನ ಹತ್ರ ಅವರು ಕೇಳಿದ್ರು, ನಿಮ್ಮ ಏನು ಅಂತ. ನಾನು ಸಾಯುವ ಹೊತ್ತಿಗೆ ನಿಮ್ಮಂತ 100 ಜನರನ್ನು ಮಾಡ್ತೇನೆ. ಸೋಲರಿಗೆ ಹೋಗ್ತೀರಂತ ಹೇಳುವಾಗ ಅವರು ಕೇಳಿದ ಕ್ವಶನ್, ನೀವೇ ಮಾಡ್ತೀರಿ ಅಂತ. ನಾನು ಹೇಳಿದ್ರೆ ನಿಮ್ಮವರಂತ 100 ಜನರನ್ನು ಮಾಡ್ತೇನೆ. ಹಾಗೆ ನಾನು ಹೀಗೆ ಈ ಒಂದು ವಿಚಾರವನ್ನು ನೀವು ಮನದಟ್ಟು ಮಾಡಿಕೊಂಡ್ರೆ, ನಮ್ಮಲ್ಲಿ ತರ್ಕವಿಲ್ಲ, ನನಗೆ ಗೌರವ ಕೊಡಲಿಲ್ಲ, ನನಗೆ ಆಸನ ಕೊಡಲಿಲ್ಲ ಅಂತ ನಮ್ಮಲ್ಲಿರುವ ಆ ಭಾವನೆ ಬರುವುದೇ ಇಲ್ಲ. ನಮ್ಮಲ್ಲಿರುವ ಈ ಸಂಕುಚಿತ ಮನೋಭಾವ ಅಂತ ಹೇಳ್ತಾರೆ, ಅದು ಬಿಡಬೇಕು. ಈ ಒಂದು ಸಮಾರಂಭದಲ್ಲಿ ನಾವು ನಾರಾಯಣ ಗುರುಗಳ ಶಿಷ್ಯ ಪರಂಪರೆಯಲ್ಲಿ ಬಂದವರು, ನಾವು ಯಾವತ್ತೂ ಗೌರವ ಸ್ವೀಕರಿಸಬಾರದು. ಅದಕ್ಕಾಗಿ ನಾನು ಹೇಳಿದ್ದು ಪಾದ ಪೂಜೆ ಬೇಡ. ನೀವು ಅಷ್ಟೇ, ನಾವು ಬರ್ತೇವೆ ಮಾರಾಯ, ನನಗೆ ಕಾಕು ಹೂ ಕೊಡಬೇಡ, ನನ್ನ ಹೆಸರು ಹೇಳಬೇಡ ಅಂತ ಹೇಳಬೇಕು. ಅರ್ಧ ಗಂಟೆ ಅದಕ್ಕೆ ಹೋಗ್ತಾರೆ. ಅದರಲ್ಲಿ ಏನು, ನಾವು ಬರುವುದು ನಾರಾಯಣ ಗುರುಗಳ ಸಿದ್ಧಾಂತ, ಮದುವೆಗಲ್ಲ. ನಾಗರಾಜ ಅವರ ಮನೆಗೆ ಶಿವಣ್ಣನ ಮನೆಗೂ ಅವರಿಗೆ ಬಂದದ್ದಲ್ಲ, ನಾರಾಯಣ ಗುರುಗಳ ಪಾದದಡಿಗೆ ಬಂದದ್ದು. ಇಲ್ಲಿ ಅರ್ಪಣಾ ಮನೋಭಾವವೇ. ಆದ್ದರಿಂದ ನೀವು ಯಾವತ್ತೂ ಗೌರವ, ನನಗೆ ಅವ್ರು ನಾನು ಹೇಳಿದಾಗ ಕೇಳಲಿಲ್ಲ, ಅದನ್ನು ಬಿಟ್ಟುಬಿಡಿ. ಸಮಾಜದ ಕರ್ತವ್ಯ ಅಂತ. ನಾನು 6ನೇ ಕ್ಲಾಸಲ್ಲಿ ನಾರಾಯಣ ಗುರುಗಳ ಬಗ್ಗೆ ನನ್ನ ಗೌಡಪಾದರು ಪುರುಷೋತ್ತಮ ಅವರು ಹೇಳ್ತಿದ್ರು. ನಾನು ಬಾಲ್ಯದಲ್ಲೂ ಒಬ್ಬ ವೆಜಿಟೇರಿಯನ್. ಆಗ ನಾವೆಲ್ಲ ನಮ್ಮ ನಾರಾಯಣ ಗುರು ಜಯಂತಿಗೆ ಊರಿನಲ್ಲೆಲ್ಲ ಹೋಗ್ಬೇಕಾಗ್ತದೆ. ಆಗ ಪ್ಲಾಸ್ಟಿಕ್ ಚೇರ್ ಬರಲೇ ಇಲ್ಲ, ಮಾರ್ಕೆಟಿಗೆ ಬರಲಿಲ್ಲ, ಪ್ಲಾಸ್ಟಿಕ್ ವಸ್ತುಗಳೇ ಬರಲಿಲ್ಲ, ಏನಾದರೂ ಟಾರ್ಪಾಲ್ ಇದ್ದರೆ ಮಾತ್ರ. ಆಗ ನಾವು ಹತ್ತಿರದ ಎಲ್ಲ ಮನೆಗಳಿಗೆ ಹೋಗಿ ಮರದ ಈ ಚೇರ್ ತರೋದು, ಅದನ್ನು ಎತ್ತಿ ತಲೆಗೆ ಇಡಲಾಗುವುದಿಲ್ಲ, ಅದರ ಒಳಗೆ ಹೋಗಿ ಕೂತ್ಕೊಂಡು ಹೇಳುವಾಗ ತಲೆಯ ಮೇಲೆ ನಿಲ್ತದೆ, ಕೊಂಡು ಬರುವುದು, ಮತ್ತೆ ಅದನ್ನು ಕೊಂಡು ಕೊಡುವುದು. ಇದು ನಮಗೆ ಒಂದು 4, 5, 30 ನಾವು ಮಕ್ಕಳಿದ್ದೆವು. ಈ ಮಕ್ಕಳಿಗೆ ಅವರು ಆದಿತ್ಯವಾರ ಕ್ಲಾಸ್ ಮಾಡ್ತಿದ್ರು. ಅವರ ಆತ್ಮೀಯ ಚಿಂತನೆ ನಮ್ಮನ್ನು ಉನ್ನತ ಮಟ್ಟಕ್ಕೆ, ನಾವೆಲ್ಲ ಯಾರೆಲ್ಲ ಅವರೊಟ್ಟಿಗೆ ಇದು ಮಾಡಿದ್ರು ಇವರೆಲ್ಲರೂ, ನಾನೊಬ್ಬ ಸನ್ಯಾಸಿ ಆಗಿದ್ದೇನೆ, ಮತ್ತೆ ಎಲ್ಲರೂ ಯೋಗ್ಯ ನೆಲೆಯಲ್ಲಿದ್ದಾರೆ. ಈ
ಇದನ್ನು ಮತ್ತೆ ಮತ್ತೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಮ್ಮ ಸಂಕುಚಿತ ಮನೋಭಾವಗಳನ್ನು ಬಿಟ್ಟು ನಾವು ನಾರಾಯಣ ಗುರುಗಳನ್ನು ಆತ್ಮೀಯ ಗುರುವಾಗಿ ಸ್ವೀಕರಿಸಿದ್ದೇವೆ. ಎಂಥ ಗುರು? ನಾರಾಯಣ ಗುರು. ರವೀಂದ್ರನಾಥ ಟಾಗೋರ್ ತನ್ನ ಆತ್ಮಚರಿತ್ರೆಯಲ್ಲಿ ಬರೆಯುತ್ತಾರೆ, ನಾನು ಕೇವಲ ಇಡೀ ವಿಶ್ವದ ನಾನಾ ಮೂಲೆ ಮೂಲೆಗೆ ಹೋಗಿದ್ದೆ, ಸಂಚರಿಸಿದ್ದೆ, ಆದರೆ ದಕ್ಷಿಣ ಭಾರತದ ಮಲಯಾಳ ದೇಶದ ನಾರಾಯಣ ಗುರು ಎಂಬ ಯೋಗಿಯನ್ನು ನಾನೆಲ್ಲೂ ಕಂಡಿಲ್ಲ. ಹಾಗಾದ್ರೆ ನಾವು ಎಷ್ಟು ಧನ್ಯರು. ಅಂತ ಮಹಾನ್ ವಿಶ್ವ ಕೊಂಡಾಡುವಂತ, ವಿಶ್ವವೇ ಅಂಗೀಕರಿಸುವಂತ ರವೀಂದ್ರನಾಥ ಟಾಗೋರ್ ಬರೀತಾರೆ, ನನ್ನ ಜೀವಿತದಲ್ಲಿ ನಾರಾಯಣ ಗುರುಗಳಂತ ಒಬ್ಬ ತಪಸ್ವಿಯನ್ನು ನಾನು ಕಂಡಿಲ್ಲ ಅಂತ ಹೇಳಿದ್ದಾರೆ. ಅಂತ ಗುರುವನ್ನು ನಾವು ಆತ್ಮೀಯ ಗುರುವಾಗಿ ಸ್ವೀಕರಿಸಿದ್ವಿ. ನಾನು ಋಷಿಕೇಶ್ವರ ಕಲಿಯುವಾಗ ನನ್ನ ಸೇವಾ ಮನೋಭಾವ, ನಾನು ಸುಮ್ಮನೆ ಕೂತ್ಕೊಳ್ತಾರೆ, ಏನಾದರೂ ಅರಿವು ಮಾಡ್ತಾ ಇರ್ತೇನೆ. ಹಾಗೆ ಅವರು ಕಂಡು ಅಲ್ಲಿ ಹತ್ತಿರದ ಮಠಗಳಿಗೆ ಉತ್ತರಾಧಿಕಾರಿಯಾಗಿ ಅವರು ಚಿಕ್ಕ ಮಗುವನ್ನು ಸ್ವೀಕರಿಸಿದರು. 2-3 ಮಠಗಳಿಗೆ ನನ್ನನ್ನು ಕೇಳಿದರು, ನಾನು ಬರುತ್ತಿಲ್ಲ. ಚಿನ್ಮಯ ಮಿಷನ್ಗೆ ಬಾಂಬೆಗೆ ಬಂದಾಗ ನನ್ನನ್ನು ಒಂದು ದಿವಸ ಕೂಡಿ ಹಾಕಿದ್ರು, ರೂಮ್ ಕೊಟ್ಟು ಇಲ್ಲಿ ಇರು. ಒಂದು ದಿವಸ ಬೇರೆ ಬೇರೆಯವರನ್ನು ಕಳಿಸಿ ಕೇಳಿದ್ರು, ಅವನು ಇರ್ಲಿ ಅವನು ಭಾರಿ ತೇಜಸ್ವಿ, ಇರ್ಲಿ ಅಂತ. ನಾನು ಹೇಳಿದೆ, ನಾನು ನಾರಾಯಣ ಗುರು ಸಿದ್ಧಾಂತ ಬಿಟ್ಟು ಬರುವುದೇ ಇಲ್ಲ. ಅನೇಕ ರೀತಿಯ ಸಂಕಷ್ಟಗಳನ್ನು ನಾನು ಎದುರಿಸಿದೆ. ನಾನು ಕಾರ್ಕಳಕ್ಕೆ ಆಶ್ರಮ ಮಾಡಿದ್ದು ಒಂದು ನಕ್ಸಲೇಟ್ ಏರಿಯಾದಲ್ಲಿ. ಅಲ್ಲಿಂದ 5 ಗ್ರಾಮ ಇದೆ. 1997ರಲ್ಲಿ ಬರುವಾಗ ಒಂದೇ ಒಂದು ಹೆಣ್ಣು ಮಗು ಫಸ್ಟ್ PUCಗೆ ಹೋಗಲಿಲ್ಲ. ಆದ್ದರಿಂದ ಯಾವುದೇ ರೀತಿಯ